ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. T20 ರ್ಯಾಂಕಿಂಗಲ್ಲಿ 4ನೇ ಸ್ಥಾನಕ್ಕೆ ಕುಸಿದ ಭಾರತ. ಹೌದು, ಭಾರತ ತಂಡ ಮಂಗಳವಾರ ಬಿಡುಗಡೆ ಮಾಡಿರುವಂಥ ICC T20 ಅಂತಾರಾಷ್ಟ್ರೀಯ ರ್ಯಾಂಕಿಂಗ್ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಕುಸಿತವನ್ನು ಕಂಡಿರುವಂಥದ್ದು. ವಿರಾಟ್ ಕೊಹ್ಲಿ ನಾಯಕತ್ವದ ಭಾರತ ತಂಡ 6 ಪಾಯಿಂಟ್ ಕುಸಿತವನ್ನು ಕಂಡು 118 ರ್ಯಾಂಕಿಂಗ್ ಪಾಯಿಂಟ್ಗಳೊಂದಿಗೆ ಈ ಒಂದು ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. 2009ರಲ್ಲಿ ICC T20 ವಿಶ್ವಕಪ್ಪನ್ನು ಗೆದ್ದುಕೊಂಡಿದ್ದಂಥ ಪಾಕಿಸ್ತಾನ ತಂಡ ಭಾರತಕ್ಕಿಂತ 3 ಪಾಯಿಂಟ್ಗಳ ಹೆಚ್ಚನ್ನು ಪಡೆದು 3ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಇಂಗ್ಲೆಂಡ್ 121 ಸ್ಥಾನಗಳೊಂದಿಗೆ ಪಾಕಿಸ್ತಾನದ ಒಂದು ಸಮಬಲ ಒಂದು ಪಾಯಿಂಟನ್ನೇ ಪಡ್ಕೊಂಡ್ರೂ 2ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಮತ್ತು ಇಂಗ್ಲೆಂಡ್ ತಂಡ ಈ ಒಂದು 5 ಪಾಯಿಂಟ್ಗಳ ಒಂದು ಏರಿಕೆಯನ್ನು ಕಂಡಿರುವುದಂತೂ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು 2 ಪಾಯಿಂಟ್ಗಳ ಒಂದು ಕುಸಿತವನ್ನು ಕಂಡರೂ ಕೂಡ ನ್ಯೂಜಿಲೆಂಡ್ ತಂಡ 125 ಅಂಕಗಳೊಂದಿಗೆ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ದಕ್ಷಿಣ ಆಫ್ರಿಕಾ ತಂಡ 6 ಪಾಯಿಂಟ್ಗಳ ಒಂದು ಕುಸಿತವನ್ನು ಕಂಡು ಪಾಯಿಂಟ್ ಟೇಬಲಲ್ಲಿ ಒಂದು ದಕ್ಷಿಣ ಆಫ್ರಿಕಾ ತಂಡ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಉಳಿದ ಸ್ಥಾನವನ್ನು ನೋಡೋದಾದರೆ 6ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ 110 ಅಂಕಗಳೊಂದಿಗೆ ಮತ್ತು 7ನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ 109 ಅಂಕ, 8ನೇ ಸ್ಥಾನದಲ್ಲಿ ಶ್ರೀಲಂಕಾ 95 ಪಾಯಿಂಟ್ ಮತ್ತು 9ನೇ ಸ್ಥಾನದಲ್ಲಿ ಆಫ್ಘಾನಿಸ್ತಾನ 90 ಪಾಯಿಂಟ್ಗಳೊಂದಿಗೆ. ಶ್ರೀಲಂಕಾ ಮತ್ತು ಆಫ್ಘಾನಿಸ್ತಾನದ ಒಂದು ನಡುವೆ ಕೇವಲ 5 ಅಂಕಗಳ ಒಂದು ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಇನ್ನು 10ನೇ ಸ್ಥಾನದಲ್ಲಿ ಬಾಂಗ್ಲಾದೇಶ ಇರುವಂಥದ್ದು, ಅದು 78 ಪಾಯಿಂಟ್ಗಳೊಂದಿಗೆ. ಇನ್ನು ಆಸ್ಟ್ರೇಲಿಯಾ ತಂಡವನ್ನು ಸೇರಿ ಮೊದಲ 9 ಸ್ಥಾನದಲ್ಲಿರುವಂಥ ತಂಡಗಳು ICC T20 ವಿಶ್ವಕಪ್ಗೆ ನೇರ ಅರ್ಹತೆಯನ್ನು ಪಡೆಯಲಿವೆ. ಉಳಿದ 8 ತಂಡಗಳು ಅರ್ಹತಾ ಸುತ್ತಿನ ಪಂದ್ಯವನ್ನು ಆಡಬೇಕಿದೆ. ಇದು 2019ರಲ್ಲಿ ವಿಶ್ವಕಪ್ ಅರ್ಹತಾ ಸುತ್ತಿನ ಪಂದ್ಯಗಳು ನಡೀತಾ ಇದೆ. ನಿಮಗೆ ಅನಿಸುತ್ತೆ ಒಂದು ಭಾರತ ತಂಡ 4ನೇ ಸ್ಥಾನಕ್ಕೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಕುಸಿತವನ್ನು ಕಂಡಿರುವಂಥದ್ದು, ಅದು ಪಾಕಿಸ್ತಾನಕ್ಕಿಂತ ಕಮ್ಮಿ ಅಂಕವನ್ನು ಪಡೆದು 4 ಸ್ಥಾನವನ್ನು ಪಡ್ಕೊಂಡಿದೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಲವು ಕಾಮೆಂಟ್ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.